ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿ ದಂಡೆಯಲ್ಲಿ ಇರುವ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದ ಮಲಪ್ರಭಾ ನದಿ ದಂಡೆಯ ಪ್ರವಾಸಿ ಹಾಗೂ ಧಾರ್ಮಿಕ ಸ್ಥಳ ಶಿವಶರಣೆ ಗಂಗಾಂಬಿಕೆಯವರ ಆಯ್ಕೆಯ ಸ್ಥಳ. ಜಗಜ್ಯೋತಿ ಬಸವಣ್ಣನವರ ಧರ್ಮಪತ್ನಿಯಾಗಿ ಶರಣ ಪರಂಪರೆ ಹಾಗೂ ವಚನ ಸಾಹಿತ್ಯದ ಸ್ಮಾರಕಗಳ ವಿಷಯದಲ್ಲಿ ಪ್ರಮುಖ ಘಟ್ಟ ಇದೇ ಎಂಕೆ ಹುಬ್ಬಳ್ಳಿಯ ಈ ಪ್ರವಾಸಿ ಸ್ಥಳ. ಆದ್ರೆ ಅದ್ಯಾಕೋ ಏನೂ ಗೊತ್ತಿಲ್ಲ. ಮಲಪ್ರಭಾ ನದಿಯ ತೀವ್ರ ಪ್ರವಾಹಕ್ಕೆ ಸಿಲುಕಿ ಸಾಕಷ್ಟು ಶಿಥಿಲಗೊಂಡ ರಸ್ತೆ ಹಾಗೂ ವಿವಿಧ ತಡೆಗೋಡೆಗಳು ತುಂಬಾನೇ ಹದಗೆಟ್ಟಿವೆ. ಇನ್ನು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ವಿಶೇಷ ಏನಪ್ಪಾ ಅಂದ್ರೆ ಈ ಆಯ್ಕೆಯ ಸ್ಥಳವೂ ಕೂಡ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದೆ. ಆದರೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬರೀ ಕೂಡಲ ಸಂಗಮದ ಅಭಿವೃದ್ಧಿಗೆ ಕೊಟ್ಟ ಪ್ರಾಶಸ್ತ್ಯ ಎಂಕೆ ಹುಬ್ಬಳ್ಳಿಗೆ ಮಾತ್ರ ಇಲ್ಲಿಯ ತನಕ ಕೊಟ್ಟಿಲ್ಲ. ಇನ್ನು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತ ನಿರ್ಮಾಣವಾಗ್ತಾ ಇರುವ ಪ್ರವಾಸಿ ಮಂದಿರದ ಕಾಮಗಾರಿಯು ಅರ್ಧಕ್ಕೆ ನಿಂತು ಬಿಟ್ಟಿದೆ. ಹೀಗೆ ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ಈ ಪ್ರವಾಸಿ ಸ್ಥಳದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ 3 ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಬಾರಿಯೂ ಕೂಡ ಜಾತ್ರೆ ಹೊಸ್ತಿಲಲ್ಲೇ ಇದೆ. ಆದರೆ ರಸ್ತೆ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಕೊರತೆ ಮಾತ್ರ ಎದ್ದು ಕಾಡ್ತಾ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಗಂಗಾಂಬಿಕೆ ದೇವಸ್ಥಾನ ಕಮಿಟಿ ಸದಸ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಮಲಪ್ರಭಾ ನದಿ ಅಂತಕ್ಕಂಥದ್ದು ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಜೀವನದಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಒಂದು ಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಮಲಪ್ರಭಾ ನದಿ ದಂಡೆಯಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ ಗಂಗಾಂಬಿಕಾ ದೇವಿಯ ಒಂದು ರೀತಿ ಐಕ್ಯ ಸ್ಥಳ. ಗಂಗಾಂಬಿಕಾ ದೇವಿ ಐಕ್ಯ ಸ್ಥಳಕ್ಕೆ ವಿಷಯಕ್ಕೆ ಬಂದಾಗ ಒಂದು ರೀತಿ ಜಗಜ್ಯೋತಿ ಬಸವೇಶ್ವರ ಅವರ ಒಂದು ರೀತಿ ವಿಷಯಕ್ಕೆ ಬಂದಾಗ ಮತ್ತೆ ಶರಣರ ಮತ್ತೆ ವಚನ ಸಾಹಿತ್ಯಕ್ಕೆ ಬಂದಾಗ ಅತ್ಯಂತ ಪ್ರಮುಖ ಘಟ್ಟ ಈ ಸ್ಥಳ, ತಾಯಿ ಗಂಗಾಂಬಿಕಾ ಐಕ್ಯ ಸ್ಥಳ. ವಿಶೇಷವಾಗಿ ಸರ್ಕಾರ ಸಹ ಸಾಕಷ್ಟು ಸವಲತ್ತುಗಳು ಕೊಟ್ಟು ಒಂದು ರೀತಿ ಕಳೆದ ಒಂದು ಅನುದಾನ ಕೊಟ್ಟು ಐಕ್ಯ ಸ್ಥಳ ಮಾಡ್ತು, ಪ್ರವಾಸಿ ಸ್ಥಳ ಮಾಡ್ತು. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ದುರ್ದೈವ ಪ್ರವಾಹದ ನಂತರ ಎಲ್ಲ ಒಂದು ಕಡೆ ಸವಲತ್ತುಗಳು ಕೊಟ್ಟಿರ್ತಕ್ಕಂಥದ್ದು, ರಸ್ತೆ ಮತ್ತೆ ವಿವಿಧ ಮೂಲಭೂತ ಸೌಕರ್ಯಗಳು ಸಾಕಷ್ಟು ನಶಿಸಿ ಹೋಗಿ ಇಲ್ಲಿವರೆಗೂ ಸಹ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಇರೋದೊಂದು ಪ್ರವಾಸಿ ಮಂದಿರ ಬಿಟ್ರೆ ಇಲ್ಲಿವರೆಗೂ ಸಹ ಇಲ್ಲಿಗೆ ಬರ್ತಕ್ಕಂಥ ರಸ್ತೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ. ಸಾಕಷ್ಟು ಪ್ರವಾಸಿಗರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಮೂಲಭೂತ ಸೌಕರ್ಯಗಳಿಗಂತೂ ಇಲ್ವೇ ಇಲ್ಲ. ಆದಾಗ್ಯೂ ಸಹ ಪ್ರತಿ ವರ್ಷ ಇಲ್ಲಿ ವಾಡಿಕೆಯಂತೆ ಇಲ್ಲಿ ಸಂಕ್ರಾಂತಿ ಎಂದು ಒಂದು ಜಾತ್ರೆ ನಡೀತದೆ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ತನ್ನದೇ ಆದ ಒಂದು ಖರ್ಚಿನಲ್ಲಿ ಮೂಲಭೂತ ಸೌಕರ್ಯ ಕೊಡ್ತೈತೆ. ಇದಕ್ಕೆ ಸ್ಥಳೀಯ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಸಹ ಒಂದ್ ರೀತಿ ಸಾಥ್ ಕೊಡುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ ಪ್ರವಾಸಿಗರ ಒತ್ತಾಯ ಏನಪ್ಪಾ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಸಮರ್ಪಕ ರಸ್ತೆ ಇಲ್ಲದೆ ಸಮಸ್ಯೆ ಆಗಿದೆ. ಬನ್ನಿ ಹಾಗಾದ್ರೆ ಈ ಒಂದು ಐಕ್ಯ ಸ್ಥಳದಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನೋದು ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ನಾನು ನಿಮ್ಮ ಹೊಸಮಠ. ಈಗ ಕಳೆದ ಬಾರಿ ಪ್ರವಾಹ ಬಂದಿತ್ತು, ಆನಂತರ ರಸ್ತೆ ಇಲ್ಲ, ಯಾತದ್ದು ಇಲ್ಲ. ಇಲ್ಲಿ ಪ್ರಮುಖವಾಗಿ ಮೇನ್ ಏನೇನು ಸಮಸ್ಯೆ ಇದೆ ಇಂಥ ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಕ್ಕೆ? ಈಗ ಹಾದಿದ ಸಮಸ್ಯೆ ಇದೆ. ಮುಂದೆ ಈಗ ಸುತ್ತುವರೆದ ಪರಿಸರ ಸರಿ ಇಲ್ಲ. ಪರಿಸರ ಸರಿ ಇಲ್ಲ. ಎಲ್ಲ ಕೆಂಟಿ ಕಾವಲ ಇದು ಸ್ವಚ್ಛ ಅಂದ್ರೆ ಬೆಳಗ್ಗೆ ಜಳಕ ಮಾಡುವಂಗ ಪೈರಿ ವ್ಯವಸ್ಥೆ ಆಗ್ಬೇಕು. ಓಕೆ. ಮತ್ತೆ ಇನ್ನೂ ಅದು ಮಣ್ಣು ಉಚ್ಚಿ ಬೀಳ್ಬೇಕು. ಮಣ್ಣು ಉಚ್ಚಿ ಬಿದ್ದರೆ ಪ್ಲೇನ್ ಆಯ್ತಂದ್ರೆ ಅದಕ್ಕೆ ಬ್ರೇಕ್ಸ್ ಎಲ್ಲ ಜೋಡಿಸಿರಿ ಭಕ್ತಾದಿಗಳಿಗೆ ಆತ್ರಿ ಉಂಡಾಕ ನಿಲ್ಲಕ್ಕಾಗಿ ಉತ್ತಮ ಆಗ್ತದೆ. ಇನ್ನೂ ಅದು ಪ್ರಗತಿ ಭಾಳ ಆಗ್ಬೇಕಾಗಿದೆ. ಹೌದಾ? ಹೌದು. ಸುತ್ತಗಡೆ ಎಲ್ಲ ಜಮೀನೆಲ್ಲ ಅಷ್ಟು ಉಚ್ಚಿ ಆಯ್ಕೆ ಬ್ರೇಕ್ಸ್ ಸಮತಟ್ಟಾಗಬೇಕು. ಜಾತ್ರೆ ಆತಿ ಇದೇ ಆತಿ. ಹೌದಾ? ಇನ್ನು ಏನೇನು ಸಮಸ್ಯೆ ಇದೆ? ಕುಡಿಯೋ ನೀರ್ದು, ಶೌಚಾಲಯ, ಯಾತ್ರಿ ನಿವಾಸವನ್ನು ಸ್ಟಾರ್ಟ್ ಮಾಡೋರು ಅದು ಹಂಗೆ ಐತಲ್ಲ. ಹೌದಾ? ಯಾತ್ರಿ ನಿವಾಸ ದಂಡಿ ಉಂಡ ಪವಟಿಗೆ ಆಗ್ಬೇಕ್ರಿ. ದಂಡಿ ಉಂಡ ಪೈರಿ ಆದ್ರಿ ಭಕ್ತಾದಿಗಳಿಗೆ ಏನೋ ಜಳಕ ಮಾಡಕ ಇದು ಅನುಕೂಲ ಆಕತ್ರಿ. ಸ್ನಾನ ಮಾಡಿ ಇಲ್ಲಿ ದೇವ್ರಿಗೆ ಬರಕ್ ಅಗದಿ ಉತ್ತಮ ಆಕತ್ರಿ. ಓಕೆ. ಮೇನ್ ಅಂದ್ರೆ ಪವಟಿಗೆ ಆಗ್ಬೇಕ್ರಿ ಸುತ್ತಗಡೆ. ಓಕೆ ಓಕೆ.
ಆ ನಂತರ ಈ ತಗ್ಗ ದಿನ್ನಿ ಇದ್ದಿದ್ದು ಪ್ಲೇನ್ ಆಗ್ಬೇಕ್ರಿ. ಹ್ಮ್ ಮುಂದೆ ರಸ್ತೆ ಮಾತ್ರ ಅಗದಿ ಟಾಪ್ ಆಗ್ಬೇಕ್ರಿ. ರಸ್ತೆ. ಯಾಕಂದ್ರೆ ಐತಿಹಾಸಿಕ ಅಗದಿ ಇದ್ರಿ ಈ ಜಾಗ ಇದು. ಹಾ ರಸ್ತೆ ಪ್ರಾಬ್ಲಮ್ ಆಗೈತ್ರಿ, ಅದು ಭಾಳ ಕೆಟ್ಟೈತ್ರಿ ಇದು. ಹೌದಾ? ರೋಡ್ ಇನ್ನೊಂದ್ ಸ್ವಲ್ಪ ಅಗಲ ಆಗ್ಬೇಕ್ರಿ ಅದು. ಓಕೆ. ಅಗಲ ಆದ್ರೆ ಅಗದಿ ಉತ್ತಮ ಆಕತಿ. ಅನುಭವ ಮಂಟಪ ಐತಲ್ರಿ, ಹಾ ಹಂಗ ರೌಂಡ್ ಆಗಿ ಅದೊಂದು ಅನುಭವ ಮಂಟಪ ಆದ್ರೆ ಭಾರಿ ಉತ್ತಮ. ಓಕೆ. ಹೌದು, ಓಕೆ. ಮೇನ್ ಅಂದ್ರೆ ಅನುಭವ ಮಂಟಪ ಆಗ್ಬೇಕ್ರಿ. ಓಕೆ. ಸಂತ ಟೈಪ್ ಬ್ರೇಕ್ಸ್ ಆದ್ರೆ ಭಾಳ ಉತ್ತಮ. ಮತ್ತೆ ಒಂದ್ ರೀತಿ ಪ್ರತಿ ವರ್ಷ ವಾಡಿಕೆಯಂತೆ ಸ್ಟಾರ್ಟ್ ಮಾಡಿದ್ದೀರಾ, ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀರಾ. ಆದ್ರೆ ಅದು ಯಾಕೋ ಏನೋ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ಅಂತಕ್ಕಂಥದ್ದು ಪ್ರವಾಸಿಗರ ಒತ್ತಾಯ. ಇದಕ್ಕೆ ನಿಮ್ಮ ಧ್ವನಿ ಏನ್ ಸರ್? ನಾನು ನಿಮಗೆ ಸತ್ಯವಾಗಿ ಹೇಳಬೇಕಾದ್ರೆ ಈಗ 10 ನಿಮಿಷದ ಹಿಂದೆನೇ ಆ ಮೂಲಭೂತ ಸೌಕರ್ಯದ ಬಗ್ಗೆ ಮಾತನಾಡಿ ಇಲ್ಲಿ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಯುರಿನಲ್ಸು, ಲ್ಯಾಟ್ರಿನ್ಸು, ಇದರ ಬಿಲ್ಡಿಂಗ್ ಬಗ್ಗೆ ಒಬ್ಬ ಇಂಜಿನಿಯರ್ ಕೂಡ ಚರ್ಚೆ ಮಾಡಿ ಅವರು ಕೂಡ ಇನ್ನು 8 ದಿವಸದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಮತ್ತು ಪ್ರವಾಸಿ ಸ್ಥಾನ ಅಂತ ಒಂದು ಪ್ರವಾಸೋದ್ಯಮದವರು ಕಟ್ತಾ ಇದ್ದಾರೆ. ಅದಕ್ಕೆ ದುಡ್ಡಿನ ಕೊರತೆಯಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ದಕ್ಕೆ ಅದು ಅರ್ಧದಲ್ಲಿ ನಿಂತಿದೆ. ನಾವು ಅದಕ್ಕಾಗಿ ಏನು ವೇಟ್ ಮಾಡೋದಿಲ್ಲ. ನಮ್ಮದೇ ಆದಂಥ ಒಂದು ಸ್ಥಳದಲ್ಲೇ ನಾವು ಪ್ರವಾಸಿಗರು ಅನುಕೂಲವಾಗುವಂಥ ಕೆಲವೊಂದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಇನ್ನು ಕೇವಲ 1 ತಿಂಗಳೊಳಗಾಗಿ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಪ್ರಮುಖವಾಗಿ ರಸ್ತೆ ಪ್ರವಾಹದಲ್ಲಿ ವಿಶೇಷವಾಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ರಸ್ತೆ ಇಲ್ಲಿವರೆಗೂ ಸಹ ಇಂಪ್ರೂವ್ಮೆಂಟ್ ಆಗಿಲ್ಲ. ವಿಶೇಷವಾಗಿ ಯಾಕೆ ಸರ್, ಏನು ರಸ್ತೆನೂ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಆಗ್ಲಿಲ್ವಾ? ಸರ್ಕಾರ ಮಾಡ್ಕೊಳ್ಲಿಲ್ವಾ ಇಂಥ ಇದಕ್ಕೆ? ಇಲ್ಲ, ನಾವು ಈಗಾಗಲೇ ಪಂಚಾಯತಿಯವರಿಗೆ ಹಾಗೂ ನಮ್ಮ MLA ಅವರಿಗೆ ಹೇಳಿದ್ದೀವಿ. ಈ ರಸ್ತೆ ಮೊದಲು ಯಾವ ರೀತಿ ಚೆನ್ನಾಗಿ ಮಾಡಿದ್ರು ಅದನ್ನೇ ಮತ್ತೆ ಪುನಃ ಒಂದು ಯಾವುದಾದ್ರೂ ಸ್ಕೀಮ್ನಲ್ಲಿ ಹಾಕಿ ನಮ್ಮ ಗುಡಿಗೆ ಬರಲಿಕ್ಕೆ, ಅಚ್ಯುತ್ ನರ್ಸಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ, ವಿಠೋಬಾ ಗುಡಿಗೆ ಬರಲಿಕ್ಕೆ 3ಕ್ಕೂ ಇದೇ ಒಂದು ರಸ್ತೆ ಇರೋದ್ರಿಂದ ಅದನ್ನು ಶೀಘ್ರವಾಗಿ ಅದನ್ನು ತಯಾರಿ ಮಾಡಿರಿ ಅಂತೇಳಿ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈಗ ಒಂದ್ ರೀತಿ ಪ್ರವಾಸಿ ತಾಣ ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಸಲ ಬೇರೆ ಜಾತ್ರೆ ಬೇರೆ ಸ್ಟಾರ್ಟ್ ಆಗಿದೆ. ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್ ತಾವು? ಇಲ್ಲೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ಜನವರಿ 15ಕ್ಕೆ ಸಂಕ್ರಮಣ ಇದೆ. 16ನೇ ತಾರೀಕು ನಾವು 3 ಜನ ಸಂಕ್ರಮಣಕ್ಕೆ ಬರ್ತಾರೆ ಗುಡಿಗೆ. 17ನೇ ತಾರೀಕು ನಮ್ಮದೇ ಟ್ರಸ್ಟ್ನಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸ್ವಾಮೀಜಿಯವ್ರನ್ನ ಕರೆಸ್ತಾ ಇದ್ದೀವಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರ ಜೊತೆಗೆ ಈ ವಚನ ಸಾಹಿತ್ಯದ ಬಗ್ಗೆ ಮಕ್ಕಳು ವಚನ ಅಂತಾರೆ. ಈಗಾಗಲೇ ಅವರು 1 ಗಂಟೆಯಲ್ಲಿ ಸುಮಾರು 70-80 ವಚನಗಳನ್ನು ಬರೆದು ತೋರಿಸಿದ್ದಾರೆ. ಅವ್ರಿಗೆಲ್ಲ ಬಹುಮಾನ ವಿತರಣೆ ಮಾಡ್ತೀವಿ. ಮತ್ತು ನಿಜಗುಣಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಕಡೆಯಿಂದ ಮಕ್ಕಳಿಗೆ ನಮ್ಮ ಈ ಧರ್ಮದ ಬಗ್ಗೆ ಒಂದು ವಿಶೇಷ ವ್ಯವಸ್ಥೆ ಪ್ರಚಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ನಮ್ಮ ಮಾನ್ಯ ಶಾಸಕರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಅವರು ಆ ದಿನ 17ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಸುಮಾರು 3 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇವಿಷ್ಟು ಒಟ್ಟಶೇಖರೇ ಗೊತ್ತಾಯ್ತಲ್ಲ, ಇಲ್ಲಿರ್ತಕ್ಕಂಥ ಒಂದ್ ರೀತಿ ಕಾರ್ಯದರ್ಶಿಯವರ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳ ಆಡಳಿತ ಮಂಡಳಿಯ ಸದಸ್ಯರ ಒಂದ್ ರೀತಿ ಅಭಿಪ್ರಾಯ. ಒಟ್ಟಾರೆ ನಾವು ಕೇಳೋದೇನಪ್ಪ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಒಂದ್ ರೀತಿ ಪ್ರವಾಹದಿಂದ ಸಾಕಷ್ಟು ಒಂದ್ ರೀತಿ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಸೂಕ್ತ ರಸ್ತೆ ಇಲ್ಲ, ಮತ್ತೆ ಸೂಕ್ತ ಮೂಲಭೂತ ಸೌಕರ್ಯ ಇಲ್ಲ. ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಒಂದ್ ರೀತಿ ಸಕಾರಾತ್ಮಕ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಈ ಒಂದು ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಪ್ರವಾಸಿ ಹಾಗೂ ಧಾರ್ಮಿಕ ಪ್ರಮುಖ ಸ್ಥಳದ ಸಮಗ್ರ ಅಭಿವೃದ್ಧಿಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.